ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಆ ದಿನ ಬೆಳಗಿನ ಜಾವ ರಂಗಮ್ಮ ತನ್ನ ಕುರಿಗಳನ್ನು ಮೇಯಿಸಲು ಹೊಲಕ್ಕೆ ತೆರಳುತ್ತಿದ್ದಳು. ರಂಗಮ್ಮ ಕಾಣುವುದಕ್ಕೆ ಬಹಳ ಸುಂದರ ಹುಡುಗಿ. ಅವಳ ಕುಟುಂಬದಲ್ಲಿ ವಿಭಿನ್ನ ಸಮಸ್ಯೆಗಳು ಇದ್ದ ಕಾರಣ ಅವರಿಗೆ ಮಕ್ಕಳಾಗಿರಲಿಲ್ಲ. ರಂಗಮ್ಮ ಗಂಡನ ದೊಡ್ಡಯ್ಯ ಮನೆಯಲ್ಲೇ ತಯಾರಿಸಿದ ಶುದ್ಧ ಹಸುವಿನ ತುಪ್ಪ, ಮೊಸರು ಮತ್ತು ಮತ್ತಷ್ಟು ವಿಧದ ತಿಂಡಿ ತಿನಿಸುಗಳನ್ನು ಮಾರಾಟಕ್ಕೆ ಪೇಟೆಗೆ ತೆಗೆದುಕೊಂಡು ಹೋಗುತ್ತಿದ್ದ. ರಂಗಮ್ಮನ ಅತ್ತೆ ಚಿಕ್ಕ ತಾಯಿ ಕುರಿಗಳನ್ನು ಕಾಯುವ ಕೆಲಸವನ್ನು ರಂಗಮ್ಮನಿಗೆ ನಿಶ್ಚಿತ ಮಾಡಿ ತಾನು ಗೃಹ ಕಾರ್ಯವನ್ನು ಮಾತ್ರ ನಿರ್ವಹಿಸುತ್ತಿದ್ದಳು. ರಂಗಮ್ಮ ಚಂದದ ಹುಡುಗಿ ಆಗಿದ್ದರಿಂದ ಅವಳು ಕುರಿಗಳನ್ನು ಮೇಯಿಸಲು ಹೊರಟಾಗ ಪಕ್ಕದ ಹೊಲದ ಮಾಲೀಕರಾದ ಸಿದ್ದೇಗೌಡ ಬಂದುಕೊಂಡಿದ್ದನು. ರಂಗಮ್ಮನು ಕುರಿಗಳನ್ನು ಮೇಯಿಸುತ್ತಿದ್ದಾಗ ಅನೇಕ ಸಲ ಪಕ್ಕದಲ್ಲಿರುವ ಹೊಲಕ್ಕೆ ಹೋಗಿ ಆ ಕಡೆ ಈ ಕಡೆ ನೋಡಿ ಯಾರು ಇಲ್ಲದನ್ನು ಕಂಡು ದಂಡೆಯಲ್ಲಿ ಕುಳಿತುಕೊಂಡು ಎಲ್ಲ ತೆಗೆದು ತನ್ನಿಂದ ತುಂಬಿದ ನೀರನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ಯಾರಿಗೂ ಗೊತ್ತಾಗದ ಕೆಲಸ ಮುಗಿಸಿ ತನ್ನ ಹೊಲಕ್ಕೆ ಬಂದು ಕೆಲಸ ಆರಂಭಿಸುತ್ತಿದ್ದಳು. ರಂಗಮ್ಮನಿಗೆ ತಾನು ನೀರು ಕುಳ್ಳರಿಸುತ್ತಿರುವುದನ್ನು ಈಗಾಗಲೇ ಯಾರೂ ನೋಡಿಲ್ಲ ಎಂದು ಅನ್ನಿಸುತ್ತಿತ್ತು. ಆದರೆ ಸಿದ್ದೇಗೌಡ ರಂಗಮ್ಮನಿಗೆ ತಿಳಿಯದಂತೆ ತನ್ನ ಹೊಲದ ಗಿಡಗಳ ನಡುವೆ ಕುಳಿತು ಉಕ್ಕಿ ನೀರನ್ನು ಹರಿಯುವುದನ್ನು ನೋಡುವುದರೊಂದಿಗೆ ಕೆಲವೊಮ್ಮೆ ಹತ್ತಿರದಿಂದ ಸುಮ್ಮನಾಗಿ ಕುಳಿತು ಸುಂದರವಾಗಿ ಬೆಳೆದ ಹುಲ್ಲುಗಳ ನಡುವಿನ ಮುದುಡಿಯುವ ಜಾಜಿಯ ಹೂಗಳಂತೆ ಹೃದಯ ಶೋಭಿತ ದೃಶ್ಯವನ್ನು ನೋಡಿಕೊಳ್ಳುತ್ತಿದ್ದ ಮತ್ತು ಕಣ್ಣು ತುಂಬಿದಂತಾಗಿ ಅವಳ ನೀರು ಹೊರ ಹೊಮ್ಮಿದ ನಂತರ ಆ ನೀರನ್ನು ಗಿಡಗಳಿಗೆ ಸುರಿಯದೆ ತಾನೇ ಸಂಪೂರ್ಣವಾಗಿ ಕುಡಿದು ಸಂತೋಷ ಪಡುತ್ತಿದ್ದ. ಸಿದ್ದೇಗೌಡ ರಂಗಮ್ಮ ತನ್ನ ಹೊಲಕ್ಕೆ ಬಂದು ಕುಳಿತ ನೀರು ಸುರಿಯುವ ವಿಚಾರ ಗೊತ್ತಿದ್ದರೂ ಸಹ ಮೌನವಾಗಿ ನಿಂತಿದ್ದನು. ಏಕೆಂದರೆ ಒಂದು ವೇಳೆ ಅವಳ ಬಳಿ ಹೇಳಿದರೆ ಅಂತಹ ಒಳ್ಳೆಯ ದೃಶ್ಯವನ್ನು ಮತ್ತೆ ಎಂದಾಗಲೂ ಕಾರಣವೇ ಎಂದುಕೊಂಡು ಮಗ್ನನಾಗಿದ್ದನು. ಅದಲ್ಲದೆ ನೀರನ್ನು ಹರಿಸುವುದನ್ನೇ ನೋಡಿಕೊಂಡು ಜಟಕ ಗಾಡಿಯನ್ನು ಹೊಡೆದು ತಾನು ಕೂಡ ನೀರು ಹರಿಸುತ್ತಿದ್ದನು. ದಿನ ರಂಗಮ್ಮ ಕುರಿಗಳನ್ನು ಮೇಯಿಸುತ್ತಿದ್ದಾಗ ಪಕ್ಕದಲ್ಲಿಂದ ಮರದ ಬಳಿ ಉಳಿದ ಅವಳ ಅಮ್ಮ ರತ್ನ ಫೋನ್ನಲ್ಲಿ ಮಾತನಾಡುತ್ತಿದ್ದರು. ಅವಳ ಗಮನ ಸಂಪೂರ್ಣವಾಗಿ ಫೋನ್ ಮೇಲೆ ಇರುತ್ತಿದ್ದರಿಂದ ಕುರಿಗಳನ್ನು ಸರಿಯಾಗಿ ಗಮನಿಸಲಿಲ್ಲ. ಗಿಡದ ಮೂಲಕ್ಕೆ ಹಗ್ಗ ಕಟ್ಟಿದ್ದರಲ್ಲಿ ಒಂದು ಕುರಿ ಗಿಡದ ಬುಡದ ಸಮೇತ ಕಿತ್ತುಕೊಂಡು ಹೋಗಿ ಸಿದ್ದೇಗೌಡನ ಬೆಳೆಯನ್ನು ತಿನ್ನತೊಡಗಿತ್ತು. ದೂರದಿಂದಲೇ ನಿಂತು ನೋಡುವ ಸಿದ್ದೇಗೌಡನ ಗಿಡಕ್ಕೆ ಕಟ್ಟಿರುವ ಅದನ್ನು ಕುರಿ ತಪ್ಪಿಸಿಕೊಂಡು ತನ್ನ ಬೆಳೆಯನ್ನು ತಿನ್ನುತ್ತಿವೆ ಎಂದು ಅರಿತ ಕೂಡ ಮೌನವಾಗಿದ್ದ. ಏಕೆಂದರೆ ಬೆಳೆ ನಾಶದ ಸಂದರ್ಭದಲ್ಲಿ ಹೆದರಿದರೆ ಬಂದು ಒಪ್ಪಿಕೊಂಡು ಬೇಕಾದಷ್ಟು ಹೊಡೆದು ಮನೆಗೆ ಕಳಿಸುವುದಲ್ಲದೆ ಇನ್ನೇನು ಇರುವುದು. ಸುಮಾರು 20 ನಿಮಿಷಗಳ ನಂತರ ಫೋನ್ನಲ್ಲಿ ಮಾತನಾಡುತ್ತಿದ್ದ ರಂಗಮ್ಮ ತನ್ನ ಕುರಿಗಳು ಸಿದ್ದೇಗೌಡನ ಬೆಳೆ ತಿಂದು ತನ್ನನ್ನು ಕಂಡು ತಕ್ಷಣ ಓಡಿ ಹೋಗಿ ಕುರಿಗಳನ್ನು ಹಿಡಿದುಕೊಂಡು ಬಂದು ಇನ್ನು ಇದ್ದರೆ ಸಿದ್ದೇಗೌಡನಿಗೆ ನಿಶ್ಚಿತವಾಗಿ ಗೊತ್ತಾಗುತ್ತದೆ. ಆ ಕಾರಣ ಅವಳು ಕೂಡಲೇ ಎಲ್ಲ ಕುರಿಗಳನ್ನು ಕರೆದು ಮನೆಗೆ ಹೊರಡಲು ಮುಂದಾದರು. ಆಗ ಸಿದ್ದೇಗೌಡ ದೊಡ್ಡ ಕಡ್ಡಿಯನ್ನು ಹಿಡಿದು ದೂರದಿಂದ ಓಡಿ ಬಂದು ರಂಗಮ್ಮ ನಿಲ್ಲು ಎಂದು ಕೂಗುತ್ತಾನೆ. ರಂಗಮ್ಮನಿಗೆ ಭಾರವಾದ ಭಯ ಉಂಟಾಗುತ್ತದೆ. ಸಿದ್ದೇಗೌಡನ ಕೈಯಲ್ಲಿ ಕೋಲು ಹಿಡಿದು ಬರುತ್ತಿರುವುದನ್ನು ನೋಡಿ ತನ್ನ ಕುರಿಗಳಿಗೆ ಹೊಡೆದು ಶಿಕ್ಷಿಸಬಹುದು ಎಂದು ಭಾವಿಸಿ ಅವನನ್ನು ತಡೆಯಲು ಮುಂದಾಗಲು ಬೇರೆ ಗೌಡ ಬಂದಾಗ ಅವನು ನಿನ್ನ ಕುರಿ ನಮ್ಮ ಬೆಳೆ ತಿಂದು ಹಾನಿ ಮಾಡಿದ್ದೆ. ಇದರಿಂದ ನನಗೆ ಅಪಾರ ನಷ್ಟವಾಯಿತು. ನಾನು ಇನ್ನೂ ಕೂಡ ಮೌನವಾಗಿ ಇರಲಾರೆ ಎಂದು ಹೇಳುತ್ತಾನೆ. ಅದಕ್ಕೆ ರಂಗಮ್ಮ, ಅಯ್ಯೋ ಸಿದ್ದೇಗೌಡ, ನಿಮಗೆ ನಷ್ಟವಾಗಿದ್ದರೆ ಕ್ಷಮಿಸಿ, ನನ್ನ ಕುರಿಗಳಿಗೆ ಹೊಡೆಯಬೇಡಿ, ಬೇಕಿದ್ದರೆ ನಾನು ಹಣ ಕಟ್ಟುತ್ತೇನೆ ಎಂದು ಹೇಳುತ್ತಾಳೆ. ರಂಗಮ್ಮನಿಗೆ ತನ್ನ ಕುರಿಯ ಮೇಲೆ ಪ್ರೀತಿ ಇತ್ತು. ಆದ್ದರಿಂದ ಕುರಿಗೆ ಹೊಡೆದಷ್ಟು ಇಲ್ಲ, ಆದರೆ ಬೆಳೆಯ ನಷ್ಟದ ಹಿನ್ನೆಲೆಯಲ್ಲಿ ಹಣ ಕೊಡುತ್ತೇನೆ ಎಂದು ಹೇಳುತ್ತಾಳೆ. ಸಿದ್ದೇಗೌಡ ರಂಗಮ್ಮನ ನೀರು ಹರಿಸುವುದನ್ನು ಕಂಡು ಆಕೆಯ ಕಡೆ ಹೆಚ್ಚು ಆಕರ್ಷಿತರಾಗಿ ಒಂದು ದಿನ ಅವಳನ್ನು ತನ್ನ ಪಂಪ್ ಹೌಸ್ಗೆ ಕರೆದುಕೊಂಡು ಹೋಗಿ ಎಲ್ಲವನ್ನೂ ತೆಗೆದು ಕಮಲದ ಹೂವಿನ ನೀರನ್ನು ರಚಿಸಿ ತನ್ನ ಆಸೆಗಳನ್ನು ತೀರಿಸಿಕೊಳ್ಳಬೇಕು ಅಂತ ಪರಿಕಲ್ಪನೆ. ಹೆಚ್ಚು ಸಮಯ ಕೈಗೆ ಸಿಕ್ಕರೆ ಅದನ್ನು ಪೂರ್ಣಗೊಳ್ಳುವಂತೆ ಇವತ್ತೇ ಸರಿಯಾದ ಸಮಯವೆಂದು ಭಾವಿಸಿ ರಂಗಮ್ಮನ ಹತ್ತಿರ ಹೋಗಿ ಹೇಳ್ತಾನೆ, ನಾನು ನಿನ್ನ ಕುರಿಗೆ ಹೊಡೆಯುವುದಿಲ್ಲ, ಅದರ ಬದಲಾಗಿ ನಿನಗೆ ಶಿಕ್ಷೆ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಅದಕ್ಕೆ ರಂಗಮ್ಮ ಒಪ್ಪಿ ಆ ಶಿಕ್ಷೆಯನ್ನು ಕಷ್ಟವಾದರೂ ಪರವಾಗಿಲ್ಲ, ಈಗಲೇ ಮಾಡಿಕೊಡುವೆ ಎಂದು ಹೇಳುತ್ತಾಳೆ. ಅದಕ್ಕೆ ಸಿದ್ದೇಗೌಡ, ಅದು ಇಲ್ಲಿ ಯಾರಾದರೂ ನೋಡಿದರೆ ತೊಂದರೆ ಆಗುತ್ತದೆ, ಬೇಗ ನಾವು ನನ್ನ ಪಂಪ್ ಹೌಸ್ಗೆ ಹೋಗೋಣ ಎಂದು ಹೇಳುತ್ತಾನೆ. ಅದೇ ಸಮಯದಲ್ಲಿ ಅವಳ ಗಂಡನ ಅಮ್ಮ ರಂಗಮ್ಮ ಅವರಿಗೆ ಊಟ ತಂದು ನೀಡುತ್ತಾರೆ. ಆ ವೇಳೆಗೆ ರಂಗಮ್ಮ ಸಿದ್ದೇಗೌಡನ ಹತ್ತಿರ ಹೋಗಿ, ನೀವು ಪಂಪ್ ಹೌಸ್ಗೆ ಹೋಗಿ ನಾನು ಊಟ ಮುಗಿಸಿ ನನ್ನ ಅತ್ತೆಯನ್ನು ಮನೆಗೆ ಕಳುಹಿಸಿ ಬರುತ್ತೇನೆ ಎಂದು ಹೇಳುತ್ತಿದ್ದಾಳೆ.
ಸಿದ್ದೇಗೌಡ ಆಕೆಯ ಮೇಲೆ ವಿಶ್ವಾಸವಿಟ್ಟು ಒಪ್ಪುತ್ತಾನೆ ಹಾಗೂ ಪಂಪ್ ಹೌಸ್ಗೆ ಹೋಗುತ್ತಾನೆ. ಅವಳ ಅತ್ತೆ ಊಟ ತೆಗೆದು ಮರದ ನೆರಳಿನ ಕೆಳಗೆ ಕುಳಿತು ರಂಗಮ್ಮಂಗೆ ಆಹಾರ ನೀಡುತ್ತಾರೆ. ಸಿದ್ದೇಗೌಡ ಪಂಪ್ ಹೌಸ್ಗೆ ಹೋಗಿ ಊಟ ಮುಗಿಸಿ ಇವತ್ತು ನನ್ನ ಆಸೆ ತೀರಿಸುವ ತನಕ ಹೊಡೆಯಬೇಕು ಎಂದು ಯೋಚಿಸಿ ರಂಗಮ್ಮನನ್ನು ಊಟ ಮುಗಿಸಿದ ನಂತರ ಕುರಿಗಳಿಗೆ ನೀರು ಹಾಕಿ ಅವಳ ಬರುತ್ತಾಳೆ ಎಂದು ಹೇಳುತ್ತಾಳೆ. ಅದಕ್ಕೆ ಅವನಿಗೆ ಅತ್ತೆ ಹತ್ತಿರ ಮನೆಗೆ ಹೋಗಿ ನಾನು ಶೀಘ್ರ ಮನೆಗೆ ಬಾ, ನಿನಗೆ ಅಕ್ಕನಾಗಿರುವ ಪುಷ್ಪ ಮನೆಗೆ ಬಂದಿದ್ದಾಳೆ, ನೀನು ಮನೆಗೆ ಬೇಗನೆ ಬರುವುದೇ ಇಲ್ಲ, ಇಲ್ಲದಿದ್ದರೆ ಪುಷ್ಪಳನ್ನು ಇಲ್ಲಿ ಕಳುಹಿಸುವೆನು ಎಂದು ಹೇಳುತ್ತಿದ್ದಾರೆ. ರಂಗಮ್ಮ ಹೇಳುತ್ತಾಳೆ, ಅವಳು ಬರಬಾರದು, ನಾನು ಬೇಗನೆ ಬರುತ್ತೇನೆ, ನೀವು 2 ಕುರಿಗಳನ್ನು ಕರೆದುಕೊಂಡು ಮುಂದಾಗಿ ಹೋಗಿ. ಅವಳ ಅತ್ತೆ ಸರಿ ಎಂದು ಕುರಿಗಳನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾಳೆ. ರಂಗಮ್ಮ ಯಾರಿಗೂ ಗೊತ್ತಾಗದಂತೆ ಸಿದ್ದೇಗೌಡನ ಪಂಪ್ ಹೌಸ್ ಹತ್ತಿರ ಹಿಂಬದಿಯ ಹಾದಿಯಲ್ಲಿಯೇ ಹೋಗುತ್ತಾಳೆ. ಅವನು ಎಂಥ ಶಿಕ್ಷೆ ಕೊಡುತ್ತಾರಪ್ಪ ದೇವರೇ ಎಂದು ಯೋಚಿಸಿದ್ದು ಪಂಪ್ ಹೌಸ್ನಲ್ಲಿ ಕಾಯುತ್ತಿದ್ದ ಸಿದ್ದೇಗೌಡ ರಂಗಮ್ಮ ಬಂದಿದ್ದನ್ನು ಕಂಡು ಬಾಗಿಲನ್ನು ತೆರೆಯಲು ಹೋಗುತ್ತಾನೆ. ಅವಳು ಒಳಗೆ ಒಂದು ಬಾಗಿಲನ್ನು ತಕ್ಷಣ ಮುಚ್ಚುತ್ತಾನೆ. ಅದನ್ನು ಕೇಳಿ ರಂಗಮ್ಮನ ಬಾಗಿಲು ಮುಚ್ಚಿ ದಯ್ಯ ಯಾಕೆ ಎಂದು ಕೇಳುತ್ತಾಳೆ. ಸಿದ್ದೇಗೌಡ ನಿನಗೆ ಶಿಕ್ಷೆ ಕೊಡಲು ಯಾರಾದರೂ ನೋಡಿದರೆ ನಿನ್ನ ಮತ್ತು ನನ್ನ ಮರ್ಯಾದೆ 2 ಹರಿಯಾಗುತ್ತೆ ಅಷ್ಟೇ ಎಂದು ಹೇಳುತ್ತಾನೆ. ನಂತರ ರಂಗಮ್ಮ ಏನು ಅಂದುಕೊಂಡಿದ್ದರೆ ಅಂದ್ರೆ ಸಿದ್ದೇಗೌಡ ತನ್ನ ಕೈಯಲ್ಲಿಂದ ಕೋಲಿನಿಂದ ಶಿಕ್ಷೆ ಕೊಡುತ್ತಾನೆ ಎಂದುಕೊಂಡು ಅವಳು 2 ತೆಗೆಯನ್ನು ಮುಂದಕ್ಕೆ ಚಾಚಿ ಸಿದ್ಧಳಾಗುತ್ತಾಳೆ. ಆದರೆ ಅವನು ಕೋಲಿನಿಂದ ಹೊಡೆಯದೆ ಬೇರೆ ರೀತಿಯಲ್ಲಿ ನಿಂತಿರುವುದನ್ನು ನೋಡಿದಾಗ ರಂಗಮ್ಮ ತಲೆನೋವಿನಿಂದ ನೀನು ಎಂದು ಕೇಳುತ್ತಾಳೆ. ಅವನು ಇದು ನಿನ್ನ ಕೈಗೆ ಹೊಡೆಯುವ ಶಿಕ್ಷೆಯಾಗಲ್ಲ, ಬಹಳ ದಿನಗಳಿಂದ ಆಸೆಯಿಂದ ನಿನ್ನ ಸೌಂದರ್ಯವನ್ನು ಕಣ್ಣು ತುಂಬಿಕೊಂಡು ನಿನ್ನ ಮೊಗವಿರುವ ಕಮಲದ ಹೂವನ್ನು ಮುಟ್ಟಿ ಅದರ ಪರಿಮಳವನ್ನು ಹೀರಿಕೊಳ್ಳುವ ಶಿಕ್ಷೆ ಎಂದು ಹೇಳಿದಾಗ ಅವನು ಅದಕ್ಕೆ ಒಪ್ಪುವುದಿಲ್ಲ. ನನ್ನ ಕುರಿಯಿಂದ ಆದ ಬೆಳೆ ನಷ್ಟಕ್ಕೆ ಪರಿಹಾರವಾಗಿ ದುಡ್ಡು ಕೊಡುತ್ತೇನೆ, ಆದರೆ ಇದರಿಂದ ಕೊಡುವುದಿಲ್ಲ ಎಂದು ಹೇಳುತ್ತಾಳೆ. ಅದರ ಮಧ್ಯೆ ರಂಗಮ್ಮ ಅಕ್ಕನ ಪುಷ್ಪಳ ಕರೆ ಬರುತ್ತದೆ. ಎಲ್ಲಿದ್ದೀಯಾ? ಅಲ್ಲಿಗೆ ರಂಗಮ್ಮ ಪುಷ್ಪಕ್ಕ ಇನ್ನು 10 ನಿಮಿಷದಲ್ಲಿ ಬಂದು ಬಿಡ್ತೇನೆ, ನೀನು ಇಲ್ಲಿಗೆ ಬರಬೇಡ ಅಂತ ಹೇಳ್ತಾಳೆ. ಪುಷ್ಪ ಸರಿ ಎಂದು ಫೋನ್ ಕಟ್ ಮಾಡ್ತಾಳೆ. ಸಿದ್ದೇಗೌಡ ನಿನ್ನ ಬೆಳೆ ನಷ್ಟಕ್ಕಾಗಿ ನಾನು ಹಣ ಕೊಡುವೆ, ಆದರೆ ಈ ರೀತಿ ಆಗುವುದಿಲ್ಲ. ಒಂದು ವೇಳೆ ಈ ವಿಷಯ ನನ್ನ ಗಂಡನಿಗೆ ಗೊತ್ತಾದರೆ ನಾನು ಅವರನ್ನು ಮೋಸ ಮಾಡಿದ ಹಾಗೆ ಆಗುತ್ತೆ, ದಯವಿಟ್ಟು ನನ್ನ ಮಾತು ಅರ್ಥ ಮಾಡಿಕೊ ಎಂದು ಹೇಳುತ್ತಾನೆ. ಸಿದ್ದೇಗೌಡ ಹೇಳಿದ ಈ ಜವಾನನ್ನು ಇಷ್ಟೊಂದು ಒಳ್ಳೆಯವರು ಯಾರು ಇಲ್ಲ, ನಿನ್ನನ್ನು ಸವಿಯಲು ಇದಕ್ಕಿಂತ ಒಳ್ಳೆಯ ಸಂದರ್ಭ ನನಗೆ ಸಿಕ್ಕುವುದಿಲ್ಲ. ನೀನು ಪೊದೆಯ ಸಂದಿಯಲ್ಲಿ ಕೂತುಕೊಂಡು ಎಷ್ಟೋ ಬಾರಿ ನೀರು ಚಿಮ್ಮುವುದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಒಂದು ಏನಾದರೂ ನೀನು ಊರಿನ ಗೌಡರ ಬಳಿ ಹೋಗ್ತೀನಿ, ಈ ವಿಚಾರದ ಬಗ್ಗೆ ಮಾತಾಡ್ತೇನೆ ಎಂದು ಹೇಳುತ್ತಾನೆ. ರಂಗಮ್ಮ ನೀರಿನ ವಿಚಾರ ಏನಾದರೂ ಊರಿನ ಜನಗಳಿಗೆ ತಿಳಿದರೆ ನನ್ನ ಮರ್ಯಾದೆ ಹೋಗುತ್ತದೆ ಎಂದು ವಿರೋಧಿಸುವುದೇ ಸರಿ ಎಂದಳು. ಆ ಸುಂದರವಾದ ಕಾಡಿನ ಒಳಗೆ ಪೊದೆಗಳ ಮಧ್ಯೆ ಕೆಂಪಾಗಿನ ಕಮಲದ ಹೂವನ್ನು ಕಂಡು ತಡೆಯಲಾಗದೆ ಹೂವಿನ ಪರಿಮಳ ಇರಲೇಬೇಕು ಎಂದು ಅನಿಸಿ ಆ ಹೂವಿನ ದಳವನ್ನು ಬಿಡಿಸಲು ಶುರು ಮಾಡಿದ. ಪರಿಮಳ ಹೇಗಿತ್ತು ಅಂದ್ರೆ ಪ್ರಪಂಚದ ಎಲ್ಲ ದುಂಬಿಗಳು ಒಂದೇ ಹೂವಿನ ಬಳಿ ಸುತ್ತುವೆನೋ ಅದರ ಪರಿಮಳ ಈ ರೀತಿ ಇತ್ತು. ಹೂವಿನ ಪರಿಮಳವನ್ನು ಮೀರಿದ ನಂತರ ಮಾವಿನ ಹಣ್ಣಿನ ರಸವನ್ನು ಕೂಡ ಬಿಡಲಿಲ್ಲ. ಅದನ್ನೂ ಕೂಡ ಈ ರೀತಿ ಖಾಲಿ ಮಾಡಿಬಿಟ್ಟ. ಹೊಟ್ಟೆ ತುಂಬ ಕುಡಿದ ಮೇಲೆ ತನ್ನ ಕೋಲನ್ನು ತೆಗೆದು ಉದ್ದನೆ ಮಾಡಿ ಚಟ ಚಟ ಎಂದು ಒಂದೇ ಸಮನೆ ಬಾರಿಸಲು ಶುರು ಮಾಡಿದ. ಅವರು ಬಾರಿಸಿದ ಏಟಿಗೆ ನನಗೆ ತಡೆಯಲಾಗಲಿಲ್ಲ. ಆದರೂ ಏನು ಮಾಡುವುದು, ಶಿಕ್ಷೆ ಅನುಭವಿಸಬೇಕು ಎಂದು ಸುಮ್ಮನೆ ಇದ್ದೆ. ಅವನು ಕೋಲಿನಲ್ಲಿ ನನಗೆ ಚೆನ್ನಾಗಿ ಬಾರಿಸಿ ಅವನ ಪರಾಕ್ರಮ ಎಲ್ಲ ಮುಗಿದ ಮೇಲೆ ಅವನು ಹೊಡೆದ ಏಟಿಗೆ ನೋವು ಹೋಗಬೇಕು ಎಂದು ಮುಲಾಮು ಬಿಸಿ ನೀರನ್ನು ಚೆಲ್ಲಿದ. ಸಿದ್ದೇಗೌಡನ ಹೊಡೆತಕ್ಕೆ ಅವಳಿಗೆ ತುಂಬಾನೇ ನೋವಾಗುತ್ತದೆ. ಅಲ್ಲೇ ಸ್ವಲ್ಪ ಹೊತ್ತು ಕುಳಿತುಕೊಂಡು ಸುಧಾರಿಸಿಕೊಳ್ಳುತ್ತಾಳೆ. ಅವಳು ಅಕ್ಕ ಪುಷ್ಪಗೆ ಕುರಿ ಇನ್ನು ಮೇಯುತ್ತಿರುತ್ತವೆ, ಅದಕ್ಕೆ ಸ್ವಲ್ಪ ತಡವಾಗಿತ್ತು ಎಂದು ಸುಳ್ಳು ಹೇಳುತ್ತಾಳೆ. ಮತ್ತು ಹಾಗೆ ತುಂಬಾ ದಿನಗಳ ಕಾಲ ಅಕ್ಕ ತಂಗಿ ಇಬ್ಬರು ಖುಷಿಯಿಂದ ಒಟ್ಟಿಗೆ ಸಮಯ ಕಳೆಯುತ್ತಾರೆ. ಆಕೆ ಇನ್ನೆಂದಿಗೂ ಸಿದ್ದೇಗೌಡನ ಹೊಲದ ಕಡೆ ಕುರಿ ಮೇಯಿಸಲು ಹೋಗಲಿಲ್ಲ. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.